ಮಾತಾಡ್ತೀನಿ. ಆ, ಆಕೆಯ ತಂದೆ ಗುರುಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ರಿಯಲಿ ಸಾರಿ ಸರ್, ಮಗಳನ್ನ ಕಳ್ಕೊಂಡಿರೋ ನೋವಿನಲ್ಲಿ ನೀವಿದ್ದೀರಿ. ಬಟ್ ಈಗ ಹೌದು ಮೇಡಮ್. ಬೇರೆದ್ದೇ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅಂತ. ಏನ್ ಮೇಡಮ್? ನೀವೆಲ್ಲ ಆರೋಪ ಮಾಡಿದ್ರಿ ಆ ಹುಡುಗ ನನ್ನ ಮಗಳಿಗೆ ವಿಪರೀತ ಕಿರುಕುಳ ಕೊಡ್ತಾ ಇದ್ದ, ಅದನ್ನ ತಡ್ಕೊಳಕ್ಕಾಗದೆ ನನ್ನ ಮಗಳು ಹಿಂಗೆ ನೇಣಿಗೆ ಶರಣಾಗ್ಬಿಟ್ಲು ಅಂತ. ಹ್ಮ್ ಈಗ ಆಡಿಯೋ ಅಥವಾ ಹುಡುಗ ಹೇಳ್ತಾ ಇರೋದು, ಇಲ್ಲ ನಾವಿಬ್ರು ಮದ್ವೆ ಆಗೋಕ್ ರೆಡಿ ಆಗಿದ್ವಿ, ಮನೆಯವ್ರು ಹಿಂಸೆ ಕೊಡ್ತಾ ಇದ್ರು, ಟಾರ್ಚರ್ ಮಾಡ್ತಾ ಇದ್ರು, ಅದನ್ನ ತಡ್ಕೊಳಕ್ಕಾಗದೆ ಆ ಹುಡುಗಿ ನೇಣಿಗೆ ಶರಣಾಗ್ಬಿಟ್ಲು ಅಂತ. ಮೇಡಮ್, ಆ ಹುಡುಗಿಗೆ 16 ವರ್ಷದ ಹುಡುಗಿಗೆ ಏನ್ ಗೊತ್ತು ಮೇಡಮ್? ಹ್ಮ್ ಹ್ಮ್ 16 ವರ್ಷದ ಹುಡುಗಿಗೆ ಏನ್ ಗೊತ್ತಿದೆ ಹೇಳಿ? ಹ್ಮ್ ಇವನು ಈ ಅವ್ರಿಬ್ರು ತರ ತಲೆ ಪ್ರೀತಿ ವಿಷಯ ಕೆಡಿಸಿ ನಿಮಗೆ ಈ ಗೊತ್ತಿತ್ತಾ ತರ ಸರ್ ಮನೆಯವ್ರಿಗೆ? ಇಷ್ಟೆಲ್ಲ ಮೋಸ ಮಾಡಿ ಆ ಹುಡುಗಿನ ಬಲವಂತವಾಗಿ ಅವನು ಒಪ್ಸಿ ಅವನು ಇದು ಮಾಡಾದ್ಮೇಲೆ ಆ ಹುಡುಗಿ ನಮ್ಮ ಹತ್ರ ಹೇಳಿದೆ ಮೇಡಮ್. ಇದಾದ್ಮೇಲೆ ಅವಳಿಗೆ ಅರಿವಾಯ್ತೇನೋ ಒಂದಿನ, ತಪ್ಪಾಯ್ತು ಕಣಪ್ಪ, ನಾನು ಯಾವ್ದು ಇದ್ ಮಾಡಲ್ಲ, ನಾನು ಓದ್ ಸಾಕು, ನಾನು ಓದ್ಕೋತೀನಿ ಕಣಪ್ಪ, ಅವನೇ ಬಂದು ನಮ್ಗೆ ಈ ತರ ಇದ್ ಮಾಡ್ತಾನೆ ಕಣಪ್ಪ ಅಂತ ಹೇಳಿದ್ದು. ಆಮೇಲೆ ನಾವು ಧೈರ್ಯವಾಗಿ ಕಾಲೇಜಿಗೆ ಕಳಿಸ್ತೀವಿ ಮೇಡಮ್. ಕಾಲೇಜಿಗೆ ಕಳಿಸ್ತೀನಿ, ಇಲ್ಲ ಬೇಡ ಕಾಲೇಜನ್ನು ಬಿಡಿಸ್ಬಿಟ್ಟಿದ್ದೆಲ್ಲ ಆದ್ಮೇಲೆ ಬಿಡಿಸ್ಬಿಟ್ಟಿದ್ದು. ಆಮೇಲೆ ಹೇಳೋದು, ಇಲ್ಲ ಕಣಪ್ಪ, ನನ್ಗೆ ನೀನೇ ಬೇಕು ಕಣಪ್ಪ, ನಾನು ಇದನ್ನೆಲ್ಲ ನನ್ಗೆ ಇದ್ರಲ್ಲಿ ನನ್ ಮೈಂಡಲ್ಲೇ ಇಲ್ಲ, ನಾನು ಓದ್ತೀನಿ ಎಷ್ಟಾರು ಓದ್ತೀನಿ ಕಣಪ್ಪ, ನಾನು ದಯವಿಟ್ಟು ಕಾಲೇಜ್ ಬಿಡಿಸ್ಬಿಡಿ, ನಾನು ಓದ್ಸಿ ಅಂತ ರಿಕ್ವೆಸ್ಟ್ ಎಷ್ಟು ವರ್ಷ ಮಾಡ್ಕೊಂಡೆ. ಸರ್ ಅವನಿಗೆ? ನಿಮ್ ಮಗಳಿಗೆ 16 ವರ್ಷ, ಆತನಿಗೆ 24-25 ವರ್ಷ ಆಗಿದೆ ಮೇಡಮ್. ಒಂದೇ ಊರ್ನವ್ರ ಸರ್ ಅಥವಾ ಬೇರೆ ಬೇರೆ ಊರ್ನವ್ರ? ಒಂದೇ ಊರ್ನವ್ರೆ ಮೇಡಮ್ ಇವರು. ನಮ್ಮ ದೊಡ್ಡ ಮಗಳು ಇದ್ದಾಳೆ ಮೇಡಮ್, ನಮ್ ದೊಡ್ಡ ಮಗಳು ಕ್ಲಾಸ್ಮೇಟ್ ಅವನು. ಓಹೋ, ಓಕೆ 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 ಓಕೆ, ಅಕ್ಕನ ಕ್ಲಾಸ್. ನಮ್ ದೊಡ್ಡ ಮಗಳು ಕ್ಲಾಸ್ಮೇಟ್. ಆಮೇಲೆ ಅವಳು ಇವನು ಮದುವೆಯಲ್ಲಿ ಪರಿಚಯ ಮಾಡ್ಕೊಂಡಿದ್ದಾನೆ. ಮದುವೆಯಲ್ಲಿ ಪರಿಚಯ ಮಾಡ್ಕೊಂಡು ಆ ಹುಡುಗಿನ, ಚಿಕ್ಕ ಹುಡುಗಿನ ಫೋರ್ಸ್ ಮಾಡಿ. ಏನ್ ಕೆಲಸ ಮಾಡ್ತಾ ಇದ್ರು ಸರ್ ಅವರು? ಆ ಹುಡುಗನ ಕೆಲಸ ಏನು ಮೇಡಮ್? ಅವನು ಪೋಲಿ ಮೇಡಮ್. ಅವನು ಕಾಲೇಜಿಂದ ಡಿಬಾರ್ ಮಾಡಿದ್ದಾರೆ, ಅವನ್ನ ತೆಗೆದಾಕಿದ್ದಾರೆ. ಆಮೇಲೆ ಅವನು ಇನ್ನೊಂದು ಹುಡುಗಿನ ಜೊತೆ ಹಿಂಗೆ ಆಟ ಆಡಿ ಆ ಹುಡುಗಿ ಜೀವನನು ಹಿಂಗೆ ಹಾಳು ಮಾಡಿದ್ದಾನೆ. ಆ ಹುಡುಗಿ ಹತ್ರ ದುಡ್ಡು ಕಾಸು ಎಲ್ಲಾನು ಇಸ್ಕೊಂಡು ಅವ್ರ ಮನೇಲೇ ಇಸ್ಕೊಂಡು ಅವ್ರ ಮನೆಯವ್ರಿಗೆ ಮೋಸ ಮಾಡಿ ಪಾಪ ಅವ್ರ ಒಡವೆ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಇವನ್ಗೆ ಪಾಪ ಮೋಸ ಹೋಗಿದ್ದಾರೆ ಅವರು. ನಿಮ್ ದೊಡ್ಡ ಮಕ್ಳಿಗೆ ಮದುವೆ ಆಗಿದೆಯಾ ಸರ್? ಮದುವೆ ಆಗಿದೆ ಮೇಡಮ್. ಈಗ ಎರಡನೇವರಿಗೆ ದಿವ್ಯಾ ಅವರಿಗೆ ಹುಡುಗನ್ ನೋಡ್ತಾ ಇದ್ರಾ? ಇಲ್ಲ ಮೇಡಮ್, ಚಿಕ್ಕ ವಯಸ್ಸಲ್ಲಿ ನಾವ್ ಎಲ್ಲಿ ನೋಡಕ್ ಆಯ್ತೆ ಮೇಡಮ್. ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮ ಹುಡುಗನ್ ದಿನ ಒಬ್ಬೊಬ್ರು ಹುಡುಗರನ್ನ ಕರೆಸ್ತಾ ಇದಾರೆ ಮದುವೆ ಆಗಕ್ಕೆ, ಹುಡುಗನ್ ನೋಡಕ್ಕೆ ಅಂತ ಅಳ್ತಾ ಇದ್ರು ನಿಮ್ ಮಗ್ಳು. ನೀವು ಕೇಳಿಸ್ಕೊಂಡಿರ್ತೀರಾ ಅಂತ ಕೇಳ್ತೀನಿ ನಾನು. ಇಲ್ಲ, ನೋಡಿಲ್ಲ, ನನ್ ಗಮನಕ್ಕೆ ಬಂದಿಲ್ಲ, ಅದು ನೋಡಿಲ್ಲ. ಅದೇ ಅಪ್ಪ ಅಮ್ಮ ಬೇರೆ ಹುಡುಗನ್ ನೋಡ್ತಾ ಇದಾರೆ, ನನಗ್ ಮದುವೆ ಆಗಕ್ ಇಷ್ಟ ಇಲ್ಲ ಅಂತ, ಅದಕ್ಕೆ 16 ವರ್ಷಕ್ಕೆ ಆಕೆ ಮದುವೆ ಆಗಕ್ ಆಗಲ್ಲ, ಬಟ್ ನೀವು ಹುಡುಗನ್ ನೋಡ್ತಾ ಇದ್ದೀರಾ ಅಂತ ಪ್ರಶ್ನೆ. ಇಲ್ಲ ಮೇಡಮ್, ಹೆಂಗೋಗಿ ಯಾವ ಕಾನೂನು ಒಪ್ಪುತ್ತೆ ಮೇಡಮ್ ಚಿಕ್ಕ ವಯಸ್ಸಿಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಕ್ಕೆ? ನಾವು ಅನ್ಕೊಂಡ್ವಿ ಕಾಲೇಜಿಗೆ ಬೇಡ, ನಿಂಗೆ ಬೇಗ ಮದುವೆ ಮಾಡ್ಬಿಡ್ತೀನಿ, ನಿನ್ಗೆ ಕಾಲೇಜ್ ಬೇಡ ಕಣಪ್ಪ, ಬಿಟ್ಬಿಡು, ನಮ್ಗೆ ಇಷ್ಟೆಲ್ಲ ಒಂದು ಪಬ್ಲಿಕ್ ಆದ್ಮೇಲೆ ಯಾವ ತಂದೆ ತಾಯಿ ತಾನೆ ಮೇಡಮ್ ಮಕ್ಕಳನ್ನ ಇದಾಗಿಟ್ಕೊತಾರೆ ಮೇಡಮ್. ನಿಜ 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 ನಿಜ. ನಾವು ಒಳ್ಳೆ ಕಡೆ ನೋಡ್ತೀನಿ ಇರಪ್ಪ, ನಿಂಗೂ ದೊಡ್ಡೋಳ್ ಮದುವೆ ಮಾಡೋದಲ್ಲ, ಹಂಗೆ ನಿನ್ಗೂ ಮಾಡಿ ನಾವ್ ಮಾಡ್ತೀವಿ ಅಂದಿದ್ಕೆ ಆಮೇಲೆ ಅವಳು, ಇಲ್ಲ ಕಣಪ್ಪ, ನನ್ಗ ಮದುವೆ ಮಾಡ್ಬೇಡಿ, ನನಗೆ ಮದುವೆ ಬೇಡ, ನಾನು ಓದ್ಬೇಕು, ನಾನು ಓದ್ತೀನಿ, ನಂಗೆ ದಯವಿಟ್ಟು ಅವಕಾಶ ಮಾಡಿದ ರಿಕ್ವೆಸ್ಟ್ ಮಾಡ್ಕೊಂಡು ಅಳ್ತಿದ್ಲು ಮೇಡಮ್. ಓದ್ತಿದ್ಲು ಸರ್ ಮಗಳು? ಎರಡನೇ ಮಗಳು ಈಗ ಫಸ್ಟ್ PUC. ಫಸ್ಟ್ PUC. ಓಕೆ ಓಕೆ. ಫಸ್ಟ್ SLC ಪಾಸ್ ಆಗಿ ಫಸ್ಟ್ PUC ಆಗಿದ್ಲು. ಅದರಿಂದ ಇವನು ಈ ಲೋಫರ್ ಬಂದು ಮದ್ವೆಗೆ ಅಂತ ಬಂದು ಮೇಡಮ್, ಮದ್ವೆಯಲ್ಲಿ ಪರಿಚಯ ಮಾಡ್ಕೊಂಡು ಮದ್ವೆಯಿಂದ ಅವಳನ್ನ ಫಾಲೋ ಮಾಡಿ 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 ಆ ಹುಡುಗಿಗೆ ತಲೆ ಕೆಡಿಸಿ ಇದನ್ನ ಮಾಡಿದಾನೆ ಮೇಡಮ್. ಈಗ ಅವನು ಕೊಡ್ಲಿ, ಯಾವ ತರ ಮಾಡ್ಲಿ, ಈಗ ಎತ್ತು ತಂದೆ ತಾಯಿಗೆ ಇಲ್ದಿರೋ ಕಾನೂನು ಇವನು ನೆನ್ನೆ ಪರಿಚಯ ಆದವನಿಗೆ ಇದೆಯಾ ಮೇಡಮ್? ನಿಮ್ ನೋವು ಅರ್ಥ ಆಗುತ್ತೆ ಸರ್. ಒಂದ್ ಕಡೆ ಮಗಳು ಕಳ್ಕೊಂಡಿದ್ದೀರಿ, ಮಗಳು ಮುತ್ತನಂತ ಮಗಳನ್ನ ಒಳ್ಳೆ ಕಡೆ ಮದ್ವೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ನೀವಿರ್ತೀರಿ. ನಮ್ಗೆ ಆಸೆ ಇಲ್ಲ ಮೇಡಮ್, ನಮ್ಮ ಮಕ್ಕಳು ಅಂತ ನನ್ಗೆ ಆಸೆ ಇರಲ್ವ ಮೇಡಮ್? ಇರುತ್ತೆ ಸರ್, ಇರುತ್ತೆ. ಅದಕ್ಕೆ ನಾನು ಆರಂಭದಲ್ಲೇ ಸಾರಿ ಕೇಳ್ಬಿಟ್ಟೆ ನಿಮ್ಮ ಹತ್ರ. ಆದ್ರೂ ಮಗಳು ಅಳ್ತಾ ಇದ್ಲಲ್ಲ, 16 ವರ್ಷದ ಮಗಳಿಗೆ ನೀವು ಮದ್ವೆ ಮಾಡಕ್ ಫೋರ್ಸ್ ಮಾಡ್ತಾ ಇದ್ರ ಅನ್ನೋದೊಂದು ಆರೋಪ, ಹುಡುಗ ಮಾಡ್ತಾ ಇರೋ ಆರೋಪನೇ ಅದು, ಅದಕ್ಕೆ ಕೇಳ್ದೆ. ಅವ್ನ್ ಮಾಡ್ತಾ ಮೇಡಮ್, ಅವನು ಇದೇ ತರ ಫ್ರಾಡ್. ಅವನು ಒಂದ್ ಹುಡುಗಿ ಅಲ್ಲ ಮೇಡಮ್, ನಾನು ಇವಳಿಗೂ ಎಲ್ಲಾನು ಬಿಡಿಸಿ ಹೇಳಿ ಆ ಹುಡುಗನ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುದ್ಧಿ ಮಾತು ಹೇಳೋ ಕೆಲಸ ನೀವ್ ಯಾವತ್ತೂ ಮಾಡ್ಲಿಲ್ವಾ ಸರ್? ಮಾಡಿದೀವಿ ಮೇಡಮ್, ಮಾಡಿದೀವಿ. ಅವ್ರ ತಾಯಿ ಹತ್ರ ಮಾತಾಡಿದಾರೆ. ಅವ್ರ ತಾಯಿ ಇಲ್ಲ, ನಾವು ಕಳಿಸ್ಬಿಡ್ದೆ, ಹತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಕಂಪ್ಲೇಂಟ್ ಕೊಡ್ಬೇಡಿ, ನನ್ ಮಗನ ನಾನು ಇಲ್ಲಿ ಸಲ ಬೆಂಗಳೂರು ಕಳಿಸ್ಬಿಡ್ತೀನಿ, ಇದೊಂದ್ಸರಿ ಬೇಡ, ಇದೊಂದ್ಸರಿ ಬಿಟ್ಬಿಡಿ, ಕಂಪ್ಲೇಂಟ್ ಕೊಡ್ಬೇಡಿ, ಬೇಡ ಅಂದ್ಬಿಟ್ಟು ಅವ್ರ ತಾಯಿ ಸಿಕ್ಕಾಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹತ್ಕೊಂಡು ಕೇಳಿದಾರೆ. ನಮ್ಮ ಮನೆಯವ್ರ ಹತ್ರ ಮಾತಾಡಿರೋದು ಮೇಡಮ್ ಅದು.
ಬೇಕಾದ್ರೆ ನಮ್ಮ ಕಾಲ್ ಲಿಸ್ಟಲ್ಲಿ ತೆಗಿಸಿದ್ರೆ ಅದೆಲ್ಲ ರೆಕಾರ್ಡಿಂಗ್ ಸಿಗುತ್ತೆ ಮೇಡಮ್.